ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವಕಾಶ ಕೊಡಿಸೋದಾಗಿ ಹೇಳಿ ನಂಬಿಸಿ ಮೋಸ ಮಾಡಿರುವಂತಹ ಘಟನೆ ಒಂದು ನಡೆದಿದೆ. ಆಟವಾಡ್ತಿದ್ದಂಥ ಒಂದು ವಿಡಿಯೋವನ್ನು ಶೇರ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆತನಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗಿದೆ. ಬೆಳಗಾವಿ ಜಿಲ್ಲಾ ಸಿಎನ್ ಠಾಣೆ ಪೊಲೀಸರಿಂದ ಇದೀಗ ಇಬ್ಬರನ್ನ ಬಂಧನ ಮಾಡಿರೋದು. ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ರಿಕ್ ಮಾಹಿತಿ ನೀಡಿದ್ದಾರೆ. ಘಟನೆ ಏನಾಗಿತ್ತು ಅಂತಂದ್ರೆ ಮೇ 17ರಂದು ರಾಕೇಶ್ ಯಡಿಯೂರೆ ಎಂಬ ಯುವಕ ವಂಚನೆಗೆ ಒಳಗಾಗ್ತಾನೆ. ಹೈದರಾಬಾದ್ಗೆ ಹೋದ ವೇಳೆ ಕ್ರಿಕೆಟ್ ಆಡ್ತಿದ್ದಂಥ ರೀಲ್ಸ್ ಅನ್ನು ಹಾಕ್ತಾನೆ. ಇದನ್ನು ಗಮನಿಸಿದ ಸೈಬರ್ ವಂಚಕರು ರಾಕೇಶ್ಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸಿದ್ದ. ಬಳಿಕ ರಾಜಸ್ಥಾನ ತಂಡದಲ್ಲಿ ಅವಕಾಶ ಕೊಡಿಸೋದಾಗಿ ಮೆಸೇಜ್ ಅನ್ನ ಮಾಡಿದ್ರು. ಕೆಲವು ಸುಳ್ಳು ದಾಖಲೆಗಳನ್ನ ರಾಕೇಶ್ಗೆ ಕಳಿಸಿದ್ದ ವಂಚಕರು 23 ಲಕ್ಷ ಅಧಿಕ ಹಣ ಆನ್ಲೈನ್ ಮುಖಾಂತರವಾಗಿ ಹಾಕಿದ್ರು. ರಾಕೇಶ್ ತನ್ನ ವಂಚನೆಗೆ ಒಳಗಾಗಿದ್ದೇನೆ ಅಂತ ಗೊತ್ತಾಗ್ತಾ ಇದ್ದಂತೆ ದೂರನ್ನ ನೀಡಿದ್ದಾರೆ. ಜಿಲ್ಲಾ ಸಿಎನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ರಾಕೇಶ್. ಉತ್ತರ ಪ್ರದೇಶದ ಸುಲ್ತಾನ್ಪುರಕ್ಕೆ ತೆರಳಿ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಸುಸಂಜನ್ ದಿವಾಕರ್ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ನೋಡಿ ಯಾವ್ಯಾವ ರೀತಿಯಾಗಿ ಯಾಮಾರಿಸ್ತಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಹುಡುಗ ಯಾವುದೋ ವಿಡಿಯೋ ಶೇರ್ ಮಾಡಿದ್ದಾರೆ, ಅಂದರೆ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಥರದ್ದು ಯಾವುದೋ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಇದನ್ನು ನೋಡ್ಕೊಂಡು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ನಿನಗೆ ಈ IPLನಲ್ಲಿ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಮೋಸ ಮಾಡಿರೋದು. ನಮ್ಮ ಚಿಕ್ಕೋಡಿಯ ಯುವ ಕ್ರಿಕೆಟಿಗ ರಾಕೇಶ್ ಯಡಿಯೂರೆ ಅನ್ನುವಂಥ ಪ್ರತಿಭಾನ್ವಿತ ಒಂದು ಹೊಸ ರೀತಿಯ ಸೈಬರ್ ವಂಚನೆಗೆ ಒಳಗಾಗಿದ್ದ ಈತ ಕಳೆದ ಅಕ್ಟೋಬರ್ನಲ್ಲಿ ಹೈದರಾಬಾದ್ಗೆ ಒಂದು ಇಂಟರ್ಸ್ಟೇಟ್ ಟೂರ್ನಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀಲ್ ಮಾಡಿ ತನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದ. ಅದನ್ನು ನೋಡಿ ಆರೋಪಿತ ಸುಶಂಜಲ್ ಅಂತ ಹೇಳಿ ಉತ್ತರ ಪ್ರದೇಶ ಸುಲ್ತಾನ್ಪುರ್ ಅವನು ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವನು ಕ್ರಿಕೆಟ್ ಮಧ್ಯವರ್ತಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿ ನಾನು ನಿಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿಸ್ತೀವಿ ಅನ್ನೋವಂಥ ಒಂದು ನಾಟಕ ಮಾಡಿ ಇವನಿಗೆ ವಂಚನೆ ಮಾಡಿದರು. ಆ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸುಶಂಜಲ್ ಮತ್ತು ದಿವಾಕರ್ ಅಂತ ಇಬ್ಬರು ಕೂಡ ಉತ್ತರ ಪ್ರದೇಶದ ಸುಲ್ತಾನ್ಪುರ್ನವರು. ಈಗಾಗಲೇ ಸುಶಂಜಲ್ ಮುಂಚೆ ಕೂಡ ಇನ್ನೂ ಇಬ್ಬರಿಗೂ ಇದೇ ರೀತಿ ಮೋಸ ಮಾಡಿರೋದಾಗಿ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ವೆರಾಸ್ ದಿವಾಕರನು ಇದೇ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ. ತಮ್ಮಗಳ ಮೂಲಕ ನಾನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಮನವಿ ಮಾಡ್ಕೊತೀನಿ, ಈ ರೀತಿ ಹಲವಾರು ರೀತಿಯ ವಂಚನೆಗಳು ನಡೀತಾ ಇದ್ದಾವೆ. ಅದು ಉದ್ಯೋಗ ಕೊಡಿಸ್ತೀನಿ ಅನ್ನೋ ನೆಪ ಇರ್ಬೋದು, ಈ ರೀತಿ ಆಟಗಾರರಿಗೆ ಯಾವುದೋ ಒಂದು ತಂಡದಲ್ಲಿ ಸೇರಿಸ್ತೀವಿ ಅನ್ನೋಂಥದ್ದಾಗಿರ್ಬೋದು, ಯಾರಿಗಾದ್ರೂ ಪ್ರಶಸ್ತಿ ಕೊಡಿಸ್ತೀನಿ ಅಂತ ಅನ್ನೋದಾಗಿರ್ಬೋದು, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, OTP ಕೇಳ್ಕೊಂಡು ಫೋನ್ ಮಾಡೋದಾಗಿರ್ಬೋದು, ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ಹೆದರಿಸೋದಾಗಿರ್ಬೋದು. ಈ ರೀತಿ ಯಾವುದೇ ಕರೆಗಳನ್ನು ಬಂದರೂ ಕೂಡ ದಯವಿಟ್ಟು ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅವ್ರನ್ನ ಹಿಡಿತೀವೋ ಬಿಡ್ತೀವೋ ಸೆಕೆಂಡ್ರಿ, ಅಟ್ಲೀಸ್ಟ್ ಸಾರ್ವಜನಿಕರು ವಂಚನೆಗೊಳಗಾಗೋದು ತಪ್ಪುತ್ತೆ. ಕಳೆದ ತಿಂಗಳು 17 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬಹಳ ನೀಟಾಗಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಯಾಮಾರಿಸಿರೋದು. ಬಟ್ ಈ ಪ್ರಕರಣದ ತನಿಖೆ ಒಂದು ಸವಾಲು ಆಗಿರುತ್ತೆ. ಪೊಲೀಸರು ಹೇಗೆಲ್ಲ ತನಿಖೆಯನ್ನು ಮಾಡಿದ್ರು? ನೀತಿ ಏನು ಇತ್ತೀಚೆಗೆ ಸೈಬರ್ ಕ್ರೈಮ್ನಲ್ಲಿ ಸಾಕಷ್ಟು ಒಂದು ಅಪರಾಧಗಳು ನಡೀತಾ ಇದ್ದಾವೆ. ಅದೇ ರೀತಿ IPL ಹೆಸರಿನಲ್ಲಿ ಒಂದು ನಡೆದಂತ ಒಂದು ಬಹುದೊಡ್ಡ ಒಂದು ಏನು ವಂಚನೆ ಪ್ರಕರಣವನ್ನ ಬೆಳಗಾವಿ ಜಿಲ್ಲಾ ಸೆನ್ ಪೊಲೀಸರು ಅದನ್ನು ಭೇದಿಸಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲಾ ಸೆನ್ ಇನ್ಸ್ಪೆಕ್ಟರ್ ಅಂತ ಸುನಿಲ್ ನಂದೇಶ್ವರ್ ನೇತೃತ್ವದ ತಂಡ ಏನಿದೆ ಈಗ ಆ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ನೀತಿ ಕಳೆದ ತಿಂಗಳು 17ನೇ ತಾರೀಕು ಒಂದು ಬೆಳಗಾವಿ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮೂಲದ ರಾಕೇಶ್ ಎಂಬಾತ ಯುವ ಕ್ರಿಕೆಟ್ ಪಟು ಏನಿದ್ದಾನೆ ಆತ ಒಂದು ದೂರನ್ನು ಕೊಡ್ತಾನೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆಯ್ಕೆ ಮಾಡ್ತಾನೆ ಅಂತ ಹೇಳಿ ಆತನಿಂದ ಏನು ಆನ್ಲೈನ್ ಮೂಲಕ 23 ಲಕ್ಷ ರೂಪಾಯಿ ಹಣವನ್ನ ಈ ಒಂದು ಸೈಬರ್ ವಂಚಕರು ಪೀಕಿರ್ತಾರೆ. ಈ ಒಂದು ಏನು ಸಾಲವನ್ನ ಮಾಡಿ ಒಂದು ಹಣವನ್ನ ಕಟ್ಟಿದಂತ ಈ ಒಂದು ಕ್ರೀಡಾಪಟುಗೆ ಯಾವುದೇ ರೀತಿ ಅವಕಾಶ ಸಿಗೋದಿಲ್ಲ. ಈ ವಿಚಾರ ಏನು ಗೊತ್ತಾದ ಬಳಿಕ ಆತ ಒಂದು ದೂರು ಕೊಡ್ತಾನೆ. ದೂರು ಕೊಟ್ಟ ಬಳಿಕ ಈ ಒಂದು ಪ್ರಕರಣವನ್ನ ಬೆಳಗಾವಿ ಸೆನ್ ಪೊಲೀಸರು ಒಂದು ಗಂಭೀರವಾಗಿ ತೆಗೆದುಕೊಳ್ತಾರೆ.
ಮಾಡ್ತಾರೆ. ಏನ್ ಬೆಳಗಾವಿ SP ಭೀಮಾಶಂಕರ್ ಗುಳೇದೇನಂದ್ರೆ ವಿಶೇಷ ತಂಡವನ್ನು ರಚನೆ ಮಾಡುವ ಮೂಲಕ ಆ ಒಂದು ಆರೋಪಿಗಳ ಬಂಧನಕ್ಕೆ ಒಂದು ತಂಡ ರಚನೆ ಮಾಡ್ತಾರೆ. ಉತ್ತರ ಪ್ರದೇಶದ ಸುಲ್ತಾನ್ಪುರದ ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸುವಲ್ಲಿ ಏನು ಬೆಳಗಾವಿ ಸೆನ್ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ನಿತ್ಯ ಏನು ಪ್ರಮುಖವಾಗಿ ಆರೋಪಿಗಳಾದಂತ ಏನು ಸುಸಂಜನ್ ಮತ್ತು ದಿವಾಕರ್ ಎಂಬಾತರನ್ನ ಈಗ ಬಂಧಿಸಿ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಇಬ್ಬರು ಆರೋಪಿಗಳನ್ನ ಈಗ ಹಿಂದಲೇ ಜೈಲಿಗೆ ಕೂಡ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ OTP ಆನ್ಲೈನ್ ನಲ್ಲಿ ಆಗುವಂತ ಏನು ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು. ಆದ್ರೆ